ಇಂಥ ಹಲವಾರು ಕಾಯಿಲೆಗಳು ಬರಲಿಕ್ಕೆ ಕಾರಣಗಳಲ್ಲಿ ಈ ಮೋಸದ ಪಾಲು ಕೂಡ ದೊಡ್ಡದಿದೆ. ಇನ್ನೊಂದು ಶಾಕಿಂಗ್ ವಿಚಾರ ಅಥವಾ ನನಗೆ ಆಶ್ಚರ್ಯ ಆಗಿದ್ದ ವಿಚಾರ ಏನಂತಂದರೆ, ಈ ಥರ ಕಂಪನಿಗಳಲ್ಲಿ ಕೆಲಸ ಮಾಡುವಂಥವ್ರೊಬ್ಬರು ನನಗೆ ಹೇಳ್ತಿದ್ರು, ತುಂಬ ಚಿಕ್ಕ ವಯಸ್ಸಲ್ಲಿ ಮಕ್ಕಳಲ್ಲಿ ಶುಗರ್ ಕಾಣಿಸ್ಕೊಳ್ತಿದೆ. ತುಂಬ ಇದು ಯೋಚನೆ ಮಾಡಬೇಕಾದಂಥ ವಿಷಯ. ಇದಕ್ಕೆ ಮುಖ್ಯ ಕಾರಣ ಈ ಥರದ ಮೋಸ. ನೋ ಆ್ಯಡೆಡ್ ಶುಗರ್ ಅಂತ, ನಾವು ಇದರಲ್ಲಿ ಸಕ್ಕರೆ ಹಾಕಿಲ್ಲ ಅಂತ ನಮಗೇನನ್ಸುತ್ತೆ, ಓಕೆ ಹಾಗಾದರೆ ಸ್ವಲ್ಪ ಹೆಲ್ದಿ ನಾವು ತಗೊಳ್ಳೋಣ, ತಿನ್ನೋಣ, ಕುಡಿಯೋಣ ಅಂತ. ಆದರೆ ಅದ್ರ ಬದಲಿಗೆ ಅವರು ಮಾಲ್ಟೋಡೆಕ್ಸ್ಟ್ರಿನ್ ಹಾಕಿರ್ತಾರೆ. ನಮಸ್ಕಾರ, ನಾನು ಗ್ಯಾರಂಟಿ ಕೊಡ್ತೇನೆ, ಈ ವಿಡಿಯೋದ ಕಾರಣದಿಂದ ನೀವು ಮೋಸ ಹೋಗೋದು ತಪ್ಪತ್ತೆ, ನನ್ನ ಮೂಲಕ ನಿಮ್ಮ ಮತ್ತು ನಿಮ್ಮ ಫ್ಯಾಮಿಲಿಯ ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು ಅಂತ. ಆದರೆ ಇದು ಇಲ್ಲಿಗೆ ನಿಲ್ಲಬಾರ್ದು. ನೀವು ಯಾರಾದರೂ ಮನೆಗೆ ಹೋದಾಗ ಅಥವಾ ನಿಮಗೆ ಯಾರಾದರೂ ಸಿಕ್ಕಾಗ ನೀವು ಕೂಡ ಉಪದೇಶ ಮಾಡಬೇಕು. ಅವರಿಗೆ ಇವ್ರು ಯಾಕೆ ಸಿಕ್ಕಾಗೆಲ್ಲ ಪ್ರವಚನ ಮಾಡ್ತಾರೆ ಅಂತ ಅನಿಸಿದ್ರೂ ತೊಂದರೆ ಇಲ್ಲ, ಅವರೂ ಮೋಸ ಹೋಗಬಾರ್ದು. ಸುಮ್ಮನೆ ಅಲ್ಲ, ನಮ್ಮ ದೇಶಕ್ಕೆ ಕ್ಯಾಪಿಟಲ್ ಆಫ್ ಡಯಾಬಿಟೀಸ್, ಕ್ಯಾಪಿಟಲ್ ಆಫ್ ಕ್ಯಾನ್ಸರ್ ಅಂತೆಲ್ಲ ಹೆಸರು ಬರ್ತಾ ಇರೋದು. ಇಂಥ ಹಲವಾರು ಕಾಯಿಲೆಗಳು ಬರಲಿಕ್ಕೆ ಕಾರಣಗಳಲ್ಲಿ ಈ ಮೋಸದ ಪಾಲು ಕೂಡ ದೊಡ್ಡದಿದೆ. ಯಾಕೆಂದರೆ ಇವರು ಚಿಕ್ಕ ಮಕ್ಕಳ ಮೇಲೆ ತುಂಬ ದೊಡ್ಡ ಟಾರ್ಗೆಟ್ ಮಾಡ್ತಾರೆ, ದೊಡ್ಡವರನ್ನು ಬಿಡಲ್ಲ. ಆದರೆ ಚಿಕ್ಕ ಮಕ್ಕಳಿಗೆ, ಬೆಳೆಯುತ್ತಿರುವ ಮಕ್ಕಳಲ್ಲಿ ನಾವು ಈ ಥರ ಈ ಥರ ಮೋಸ ಮಾಡಿದಾಗ ಅಥವಾ ಬೆಳೆತಿರೋ ಮಕ್ಕಳಲ್ಲಿ ವಿಷ ಸೇವನೆ ಆದಾಗ ಸಹಜವಾಗಿ ಮುಂದೆ ಕೂಡ ರೋಗಗ್ರಸ್ತರಾಗುವ ಚಾನ್ಸಸ್ ಜಾಸ್ತಿ. ಮುಂದೆ ನಮ್ಮನ್ನು ನಾವು ತಿದ್ದುಕೊಳ್ತೇವೆ ಅಂತ ಅಂದ್ಕೊಂಡ್ರು, ಮುಂದೆ ಯಾವತ್ತೂ ನಮಗೆ ಬುದ್ಧಿ ಬರುತ್ತೆ ಅಂತ ಆದರೂ ಕೂಡ ಮೊದಲು ಹಾಳಾಗಿರೋದಿದೆಯಲ್ಲ, ಅದು ನಮಗೆ ಜೀವನ ಪರ್ಯಂತ ತೊಂದರೆ ಕೊಡುವ ಚಾನ್ಸಸ್ ಇರುತ್ತೆ. ನಾವು ಜಂಕ್ ಫುಡ್ ತಿನ್ನಬೇಡಿ, ಹೊರಗಡೆ ತಿನ್ನಬೇಡಿ ಅಂತ ಹೇಳೋದು ಸಹಜ. ಆದರೆ ಅವರ ಪರ್ಸ್ಪೆಕ್ಟಿವಿಂದ ಯೋಚನೆ ಮಾಡಿ. ಈಗ ಅಲ್ಲಿ ಮಾರಾಟ ಮಾಡ್ತಾ ಇರುವಂಥವ್ರು ಅವರೆಲ್ಲ ಪಾಪ ಅದರಲ್ಲೇ ಬದುಕನ್ನು ಕಟ್ಕೊಂಡಿರ್ತಾರೆ. ಹಾಗಾಗಿ ಎಲ್ಲ ಅಪರೂಪಕ್ಕೊಂದಿನ, ಎಸ್ಪೆಷಲಿ ಮಕ್ಕಳು, ಬೇರೆ ಮಕ್ಕಳು ತಿನ್ನೋದು ನೋಡಿ ನಾವು ತಿನ್ನಬೇಕು ಅಂತ ಅವ್ರಿಗೆ ಅನಿಸುತ್ತೆ, ಓಕೆ ಒಂದು ಸಲ ತಿಂತಾರೆ ಅಂತ ತೊಂದರೆ ಇಲ್ಲ. ಅಪರೂಪಕ್ಕೊಮ್ಮೆ ಅಲ್ಪ ಪ್ರಮಾಣದಲ್ಲಿ ತಪ್ಪಾದಂಥ ಆಹಾರ, ವಿರುದ್ಧ ಆಹಾರವನ್ನು ಸೇವನೆ ಮಾಡಿದ್ರೆ ಅದರಿಂದ ತೊಂದರೆ ಇಲ್ಲ ಅಂತ ಆಯುರ್ವೇದ ಕೂಡ ಹೇಳುತ್ತೆ. ಹಾಗಾಗಿ ಚೀಟ್ ಡೇ ಅಂತ ಹೇಳ್ತಾರಲ್ಲ, ಅಪರೂಪಕ್ಕೊಂದು ದಿವಸ ಹಾಗೆ ತಪ್ಪು ಮಾಡಬಹುದು. ಅಂದರೆ ಅಪರೂಪಕ್ಕೊಮ್ಮೆ ಜಂಕ್ ಫುಡ್ ತಿನ್ನಬಹುದು ಅಂತ. ಆದರೆ ಜಂಕ್ ಫುಡ್ಡನ್ನು ಹೆಲ್ದಿ ಅಂತ ಹೇಳಿ ಮಾರಾಟ ಮಾಡೋದಿದೆಯಲ್ಲ, ಇದು ತುಂಬ ದೊಡ್ಡ ತಪ್ಪು. ಹೆಲ್ದಿ ಅಂತ ಅಂದುಕೊಂಡು ನಮಗೆ ರೋಗವನ್ನು ನಾವೇ ತಂದುಕೊಳ್ತೇವೆ. ಅದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಅರ್ಥ ಆಗುತ್ತೆ, ಮುಂದೆ ತುಂಬ ಅನುಕೂಲ ಆಗುತ್ತೆ. ಮತ್ತು ಕೊನೆಯಲ್ಲಿ ಹೆಲ್ದಿ ಅಲ್ಟರ್ನೇಟಿವ್ಸ್ ಏನು, ನಾವು ಫೈನಲಿ ಏನು ಮಾಡಬೇಕು, ಇದರ ಬಗ್ಗೆ ಕೂಡ ಹೇಳಿದ್ದೇನೆ, ಅದನ್ನು ನೀವು ಮಿಸ್ ಮಾಡಬಾರ್ದು. ಹಾಗಾಗಿ ಮ್ಯಾಕ್ಸಿಮಮ್ ಜನರ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ, ಯಾರೂ ಮೋಸ ಆಗದಿದ್ದಾಗಿ ನೋಡಿಕೊಳ್ಳೋದು ನಮ್ಮ ಜವಾಬ್ದಾರಿ ಆಗಬೇಕು. ವಿಡಿಯೋ ಶುರು ಮಾಡೋ ಮೊದಲು ಡಾಕ್ಟರ್ ರೇವಂತ್ ಹಿಮಾಂಶುಸಿಂಗ್ಕಾ ಅವರಿಗೆ ನಾವು ಥ್ಯಾಂಕ್ಸ್ ಹೇಳಲೇಬೇಕು. ಈ ವಿಡಿಯೋ ಅವರ ಇನ್ಸ್ಪಿರೇಷನಿಂದನೇ ಮಾಡ್ತಾ ಇರೋದು. ಜೊತೆಗೆ ಅವರು ತುಂಬ ಕಷ್ಟಪಟ್ಟು ಈ ಥರ ಮೋಸದ ವಿರುದ್ಧ ಹೋರಾಡ್ತಿದ್ದಾರೆ. ನಾವು ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಈ ಥರದವರಿಂದನೇ ನಮ್ಮಲ್ಲಿ ಜಾಗೃತಿ ಬೆಳಲಿಕ್ಕೆ ಕಾರಣ ಆಗುತ್ತೆ ಅಂತ. ಮೊದಲನೇದಾಗಿ ಟಿವಿಯಲ್ಲಿ ಬರುವಂಥ ಒಂದು ಅಡ್ವರ್ಟೈಸ್ಮೆಂಟ್ ಹೇಳುತ್ತೆ, ನೀವು ಮನೆಯಲ್ಲಿ ಸೂಪೆಲ್ಲ ಮಾಡಬೇಡಿ, ಒಂದಿನ ತೆಳ್ಳಗಾಗತ್ತೆ, ಒಂದಿನ ದಪ್ಪಗಾಗತ್ತೆ, ಬದಲಿಗೆ ವೆಜಿಟೇಬಲ್ಸಿಂದ ತುಂಬಿಕೊಂಡಿರುವಂಥ ಈ ಸೂಪನ್ನು ತಗೊಳ್ಳಿ ಅಂತ. ಅದರಲ್ಲಿ ಮೊದಲ 2-3 ಇಂಗ್ರೀಡಿಯೆಂಟ್ಸ್ ಏನು ಅಂತಂದರೆ ಮೈದಾ ಹಿಟ್ಟು, ಆಮೇಲೆ ಶುಗರ್, ಪಾಮ್ ಆಯಿಲ್, ಇಂಥವೇ ಅದರಲ್ಲಿ ತುಂಬಿಕೊಂಡಿರೋದು. ಆದರೆ ನಮಗೆ ಹೇಳುವಾಗ ವೆಜಿಟೇಬಲ್ಸ್ ತುಂಬ ಇದೆ ಅಂತ ಹೇಳ್ತಾರೆ. ಇನ್ನೊಂದು ಕ್ಯಾಶ್ಯೂ ಆ್ಯಂಡ್ ಆಲ್ಮಂಡ್ ಬಿಸ್ಕೆಟ್ಸ್ ಅಥವಾ ಕುಕೀಸ್ ಅಂತ ಒಂದು ಕಂಪನಿಯವರು ಹೇಳ್ತಾರೆ, ನಮ್ಮದರಲ್ಲಿ ಈ ಬಾದಾಮಿ ಮತ್ತು ಗೋಡಂಬಿಯನ್ನು ಹಾಕಿದ್ದೀವಿ ಅನ್ನೋ ಅರ್ಥ ಬರೋದ್ರ ಥರ ಅದರ ಹೆಸರಿದೆ. ಸಾಮಾನ್ಯ ನಮಗೇನು ಅನಿಸುತ್ತೆ, ಒಂದು 50%, ಬೇಡ ಒಂದು 40%, ಅದು ಅಷ್ಟು ಇಲ್ಲ ಒಂದು 20% ಆದರೂ ಬಾದಾಮಿ ಗೋಡಂಬಿ ಅದರೊಳಗೆ ಇರಬೇಕು, ಅದನ್ನು ಪುಡಿ ಮಾಡಿ ಹಾಕಿರಬೇಕು ಅಂತ. ಆದರೆ ಅವರ ಇಂಗ್ರೀಡಿಯೆಂಟ್ಸ್ ಲಿಸ್ಟಲ್ಲಿ ಅವ್ರು ಬರೆದಿರೋದೇನು ಅಂದರೆ, ಅದೇ ಕಂಪನಿಯವರ ನೀವು ಅದರ ಪ್ಯಾಕೆಟನ್ನು ಹಿಂದ್ಗಡೆ ನೋಡಿದರೆ ಕಾಣಿಸೋದೇನು ಅಂತಂದರೆ, ಎರಡೂ ಸೇರಿ ಸುಮಾರು 1.5% ಇದೆ ಅಂತ. ಅಂದರೆ ನೀವು ಅದರ 100 ಗ್ರಾಮ್ ತಿಂದರೆ ಅದರಲ್ಲಿ 1.5 ಗ್ರಾಮ್ ಮಾತ್ರ ಬರುತ್ತೆ ಅಂತ. ಅಂದರೆ ಸರಿಯಾಗಿ ಒಂದು ಬಿಸ್ಕೆಟಲ್ಲಿ ಅರ್ಧ ಬಾದಾಮಿ ಅಥವಾ ಅರ್ಧ ಗೋಡಂಬಿ ಕೂಡ ಇಲ್ಲ ಅಂತ. ಇನ್ನೊಂದು ಕಡೆ ಹೇಳ್ತಾರೆ, ಇದರಲ್ಲಿ ಪೂರ್ತಿ ಗೋಧಿಯ ಹೋಲ್ ವೀಟ್ ನೂಡಲ್ಸ್ ನಾವು ಮಾಡಿರೋದು ಅಂತ. ಗೋಧಿ ಪೂರ್ತಿಯಾಗಿ ಯೂಸ್ ಮಾಡಿದ್ದೇವೆ ಅಂತ. ನಮಗೇನು ಅನಿಸುತ್ತೆ, ಇದು ಹೆಲ್ದಿ ಅಲ್ವಾ? ಯಾಕೆ ಅಂದರೆ ಇದರಲ್ಲಿ ಗೋಧಿಯನ್ನೇ ಹಾಕಿದ್ದಾರೆ, ಮೈದಾ ಹಾಕಿಲ್ಲ ಅಥವಾ ಬೇರೆ ಇದನ್ನು ಯೂಸ್ ಮಾಡಿಲ್ಲ ಅಂತ. ಅದೇ ನೀವು ಇಂಗ್ರೀಡಿಯೆಂಟ್ಸಲ್ಲಿ ನೋಡಿದರೆ ರಿಫೈನ್ಡ್ ವೀಟ್ ಫ್ಲೋರ್ ಅಂತಿದೆ, ಅಂದರೆ ಮೈದಾ 52% ಇದೆ, ಅರ್ಧಂಬರ್ಧ ಇರೋದು ಮೈದಾನೇ. ಅದೇ ನೀವು ಪೂರ್ತಿ ಗೋಧಿ ಇರೋದು 19%. ನೋಡಿ ಎಷ್ಟರ ಮಟ್ಟಿಗೆ ಮೋಸ ಆಗುತ್ತೆ ಅಂತ. ಇದೇನೂ ಅಲ್ಲ, ಇದಕ್ಕಿಂತ ದೊಡ್ಡದೇನು ಅಂತಂದರೆ ಈ ಸತ್ಯದ ತಲೆ ಮೇಲೆ ಹೊಡೆದ ಹಾಗೆ ಸುಳ್ಳು ಹೇಳೋದು ಅಂತ ಹೇಳ್ತಾರಲ್ಲ, ಹಾಗೆ ಒಂದು ಕುಕ್ಕೀಸಲ್ಲಿ ನಾವು ಬಿಸ್ಕೆಟ್ ಅಂತ ಕರೆಯೋಣ, ಅದರಲ್ಲಿ ಅವರು ಇಮ್ಯುನಿಟಿಯನ್ನು ಹೆಚ್ಚು ಮಾಡುತ್ತೆ ಅಂತ ಫ್ರಂಟ್ಸ್ ಇದರಲ್ಲಿ ಹಾಕ್ತಾರೆ. ಜೊತೆಗೆ ಏನು ಹರ್ಬ್ಸ್
ಕುಕ್ಕೀಸ್ ಅಂತ ಅನ್ನೋ ಅರ್ಥ ಬರೋದ್ರಲ್ಲಿ. ಅದರಲ್ಲಿ ಎಲ್ಲ ಚಿತ್ರಗಳು ಕೂಡ ಇವೆ. ಅಶ್ವಗಂಧ, ತುಳಸಿ, ಆಮೇಲೆ ಆಮ್ಲ, ಅಲೋವೆರಾ, ಈ ಥರ ಒಂದು 4-5 ಇಂಗ್ರೀಡಿಯೆಂಟ್ಸನ್ನು ತೋರಿಸ್ತಾರೆ. ಸೊ ಅಂದರೆ ನಮಗೇನು ಅನಿಸುತ್ತೆ, ಇದು ಆಯುರ್ವೇದಿಕ್, ಇದರಲ್ಲೊಂದು 50% ಆಗುವಷ್ಟು, ಅಂದರೆ ನಾನು ಒಂದು ಬಿಸ್ಕೆಟ್ ತಿಂದರೆ ಅದರಲ್ಲಿ ಅರ್ಧದಷ್ಟು ಇಮ್ಯುನಿಟಿಯನ್ನು ಹೆಚ್ಚು ಮಾಡುವಂಥ ಈ ದ್ರವ್ಯಗಳಿವೆ ಅಂತ. ಆದರೆ ಅವರ ಇಂಗ್ರೀಡಿಯೆಂಟ್ಸಲ್ಲಿ ಏನು ಬರೀತಾರೆ ಅಂತಂದರೆ, ಇವೆಲ್ಲವೂ ಸೇರಿ 0.1% ಇದೆ ಅಂತ. ಅಂದರೆ 100ರಲ್ಲಿ 1 ಗ್ರಾಮ್ ಅಲ್ಲ, ನನಗೆ ಅದು 1 ಗ್ರಾಮ್, ಇದೆಲ್ಲ ಸೇರಿ 1 ಗ್ರಾಮ್ ತಿನ್ನಬೇಕು ಅಂದರೆ 1-2 ಚಿಟಿಕೆಯಷ್ಟು ಈ ಔಷಧೀಯ ಪುಡಿಯನ್ನು ಸೇವನೆ ಮಾಡಬೇಕು ಅಂತಾದರೆ 1 kg ಬಿಸ್ಕೆಟ್ ತಿನ್ನಬೇಕು ಅಷ್ಟು ಹಾಕಿದ್ದಾರೆ. ಆದರೆ ಅದನ್ನು ಹೇಳುವಾಗ ಇಮ್ಯುನಿಟಿಯನ್ನು ಹೆಚ್ಚು ಮಾಡುತ್ತೆ ಅಂತ. ಇನ್ನು ನಾವು ನಮ್ಮ ಮಕ್ಕಳಿಗೆ ಪ್ರತಿ ತಿಂಗಳು kg ಗಟ್ಟಲೆ ಕಲರನ್ನು ತಿನ್ನಿಸ್ತಾ ಇದ್ದೇವೆ. ಯಾಕೆ ಅಂದರೆ ಕೆಚಪ್ಪಲ್ ಕಲರ್, ಜಾಮಲ್ ಕಲರ್, ಬಿಸ್ಕೆಟ್ಸಲ್ಲಿ ಕಲರ್, ಚಾಕ್ಲೇಟಲ್ಲಂತೂ ಪೂರ್ತಿ ಕಲರೇ ಇರೋದು ಅಂತ ಹೇಳ್ಬೋದು. ನೀವು ಆಯುರ್ವೇದಿಕ್ ಸಿರಪ್ ತಗೊಂಡ್ರೂ ಕೂಡ ಅದರಲ್ಲಿಯೂ ಕೂಡ ಕಲರ್ ಇರುತ್ತೆ. ಆದರೆ ನಾವು ಔಷಧವನ್ನು 1 ಚಮಚ 2 ಚಮಚ ಸೇವನೆ ಮಾಡ್ತೇವೆ, ಅದು ಪರವಾಗಿಲ್ಲ. ಆದರೆ ಇವೆಲ್ಲ ಸೇರಿ, ಔಷಧನೂ ಸೇರಿ, ಇವೆಲ್ಲವೂ ಸೇರಿ ಎಷ್ಟು ಕಲರ್ ಆಗುತ್ತೆ ಯೋಚನೆ ಮಾಡಿ ಒಂದು ಸಾರಿ. ಅಷ್ಟೊಂದು ಕಲರ್ ಸೇವನೆ ಮಾಡಿದಾಗ, ಅದರಲ್ಲೂ ಹಲವಾರು ರೀತಿಯ ಕಲರ್ಗಳು ಡೆವಲಪ್ಡ್ ಕಂಟ್ರೀಸಲ್ಲಿ ಬ್ಯಾನ್ ಆಗಿರೋದನ್ನು ನಮ್ಮಲ್ಲಿ ಸೇರಿಸೋ ಚಾನ್ಸಸ್ ತುಂಬ ಜಾಸ್ತಿ. ಆ ಥರ ಬ್ಯಾಂಡ್ ಕಲರ್ಸನ್ನು ಸೇವನೆ ಮಾಡಿದಾಗ, ಅಂದರೆ ನಮ್ಮ ದೇಶದಲ್ಲಿ ಅದು ಪರ್ಮಿಟೆಡ್ ಅಂತಿರುತ್ತೆ, ಅವರು ಪರ್ಮಿಟೆಡ್ ಕಲರ್ಸ್ ಅಂತಲೇ ಬರೀತಾರೆ, ಪರ್ಮಿಟೆಡ್ ಇಲ್ಲಿ ಮಾತ್ರ ಅನ್ನೋ ಥರ ಆಗಿರುತ್ತೆ. ಸೊ ಅಂಥ ಕಲರನ್ನು ಸೇವನೆ ಮಾಡಿದಾಗ ಮಕ್ಕಳಲ್ಲಿ ಆ್ಯಂಗ್ಸೈಟಿ, ಡೆವಲಪ್ಮೆಂಟಲ್ ಇಶ್ಯೂಸ್, ಎಸ್ಪೆಷಲಿ ADHD ಅಂತ ಕಾಯಿಲೆ ಬರುತ್ತೆ ಅಂತ ಹೇಳ್ತಾರೆ. ನರಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಬರ್ತವೆ ಅಂತ ಹೇಳ್ತಾರೆ. ಇನ್ನೊಂದು ಶಾಕಿಂಗ್ ವಿಚಾರ ಅಥವಾ ನನಗೆ ಆಶ್ಚರ್ಯ ಆಗಿದ್ದ ವಿಚಾರ ಏನಂತಂದರೆ, ಈ ಥರ ಕಂಪನಿಗಳಲ್ಲಿ ಕೆಲಸ ಮಾಡುವಂಥವ್ರೊಬ್ಬರು ನನಗೆ ಹೇಳ್ತಿದ್ರು, ಆ ಕಂಪನಿಗಳ ಮಾರ್ಕೆಟಿಂಗ್ ಮಾಡೋವಾಗ ಯಾವ ಥರ ಅವ್ರು ಪ್ಲ್ಯಾನ್ ಮಾಡ್ತಾರೆ ಬ್ರ್ಯಾಂಡ್ ಮಾರ್ಕೆಟಿಂಗಲ್ಲಿ ಅಂತಂದರೆ, ಮೊದಲು ಸರ್ವೆ ಮಾಡ್ತಾರಂತೆ. ಉದಾಹರಣೆಗೆ 8 ವರ್ಷದ ಮಕ್ಕಳಿಗೆ ಏನು ಇಷ್ಟಪಡ್ತಾರೆ, 20 ವರ್ಷದ ಹುಡುಗರು ಏನು ಇಷ್ಟಪಡ್ತಾರೆ, 50 ವರ್ಷ ಆಗಿರೋರು ಏನು ಇಷ್ಟಪಡ್ತಾರೆ ಅಂತ ಒಂದು ಸರ್ವೆ ಮಾಡೋದು. ಅವರು ಬೇರೆ ಥರ ಸರ್ವೆ ಮಾಡ್ತಾರೆ. ಅದು ನಾವು ಗೂಗಲ್ ಸರ್ಚ್ ಮಾಡೋದ್ರಲ್ಲಿ ಮೂಲಕ ಇರ್ಬೋದು, ಅಥವಾ ನಾವು ಈ ಯಾವ ಥರ ವೀಡಿಯೋಸ್ ನೋಡ್ತೀವಿ ಅನ್ನೋದ್ರ ಮೇಲೆ ಇರ್ಬೋದು, ಅಥವಾ ಡೈರೆಕ್ಟಾಗಿ ಬಂದು ನಮ್ಮನ್ನು ಕೇಳೋದ್ರಲ್ಲಿ ಇರ್ಬೋದು. ಹೀಗೆ ಹಲವಾರು ರೀತಿಯಲ್ಲಿ ಸರ್ವೆ ಮಾಡ್ತಾರೆ. ಆ ಥರ ಸರ್ವೆ ಮಾಡಿದಾಗ ಉದಾಹರಣೆಗೆ ಅವರಿಗೆ ಒಂದು ಗೊತ್ತಾಗುತ್ತೆ, 8 ವರ್ಷದ ಹುಡುಗರು ಹೈಟ್ ಹೆಚ್ಚಾಗಬೇಕು ಅಂತ ಇಷ್ಟಪಡ್ತಾರೆ ಅಂತ. ಆಗ ಅವರು ನಮ್ಮ ಪ್ರಾಡಕ್ಟನ್ನು ತೊಗೊಂಡ್ರೆ ನಿಮ್ಮ ಹೈಟ್ ಗೇನ್ ಆಗುತ್ತೆ ಅಂತ ಪ್ರಮೋಟ್ ಮಾಡ್ತಾರೆ. ಅಥವಾ ನನಗೆ ತುಂಬ ಶಾರ್ಪ್ ಆಗಬೇಕು, ಬ್ರೈನ್ ಚುರುಕಾಗಬೇಕು ಅಂತ ಇಷ್ಟಪಡ್ತಾರೆ ಅಂತಾದರೆ ಅದನ್ನು ಆಗತ್ತೆ ಅಂತ ಹೇಳ್ತಾರೆ. ಅಂದರೆ ಒಳಗಡೆ ಇಂಗ್ರೀಡಿಯೆಂಟ್ ಅದೇ ಇರುತ್ತೆ, ಯಾವುದೋ ಒಂದು ಸಣ್ಣದನ್ನು ತೋರಿಸಿ ಅವರು ನಮ್ಮ ಪ್ರಾಡಕ್ಟನ್ನು ಸೇವನೆ ಮಾಡಿದಾಗ ನಿಮಗೆ ಈ ಥರ ಬೆನಿಫಿಟ್ ಸಿಗುತ್ತೆ ಅಂತ ತೋರಿಸ್ತಾರೆ. ಸೊ ನಮಗೆ ಅದು ಬೇಕಾಗಿರೋದ್ರಿಂದ, ಸರ್ವೆ ಮಾಡಿ ತಿಳ್ಕೊಂಡಿರ್ತಾರೆ ನಮಗೇನು ಬೇಕು ಅಂತ, ನಮಗೆ ಬೇಕಾಗಿರೋದ್ರಿಂದ ನಾವು ಹಳ್ಳಕ್ಕೆ ಹೋಗಿ ಬೀಳ್ತೇವೆ. ನಾವು ಬೀಳಲಿಕ್ಕೆ ಅಂತಲೇ ಹಳ್ಳ ತೊಡೆದಿರ್ತಾರೆ ಅಂತ. 20 ವರ್ಷದವರಿಗೆ ಪ್ರೋಟೀನ್ ಬೇಕು, ಎಲ್ಲರಲ್ಲೂ ಪ್ರೋಟೀನ್ ತೋರಿಸೋದು. 50 ವರ್ಷದವರಿಗೆ ಆಯುರ್ವೇದಿಕ್ ಅಂತಂದರೆ ಖುಷಿ ಆಗುತ್ತೆ, ಸೊ ಆಯುರ್ವೇದಿಕ್ ಅಂತ ಹೇಳಿ ಮಾರ್ಕೆಟ್ ಮಾಡೋದು. ಈ ಥರ ಮೋಸ ಮಾಡ್ತಾರೆ. ಇನ್ನು ಬಹಳಷ್ಟು ಜನರ ಕಲ್ಪನೆಯಲ್ಲಿ ಏನಿದೆ ಅಂತಂದರೆ, ಚಾಕ್ಲೇಟ್ಸ್ ಕೆಟ್ಟದ್ದು ಅಥವಾ ಈ ಥರ ಏನೇನೋ ತಿನ್ನೋದು ಕೆಟ್ಟದ್ದು, ಬದಲಿಗೆ ಬಿಸ್ಕೆಟ್ಸ್ ಪರವಾಗಿಲ್ಲ, ಅಥವಾ ಈ ರಸ್ಕ್ ಈ ಥರದ ತೊಂದರೆ ಇಲ್ಲ ಅಂತ. ಕೆಲವು ಕಂಪನಿಗಳ ಬಿಸ್ಕೆಟ್ಸ್ ಅಂತೂ ಏನೂ ತೊಂದರೆ ಇಲ್ಲ, ಅದು ಹೆಲ್ದಿ ಅಂತ ಅಂದ್ಕೊಂಡಿರ್ತಾರೆ. ಭಾಳಷ್ಟು ಬಾರಿ ನಾವು ಹೇಳುವಾಗ ನೋಡಿ ನಿಮ್ಮ ಮಗುವಿಗೆ ಈ ಥರ ಸಮಸ್ಯೆ ಆಗ್ತಿದೆ ಅಂದರೆ ಬಿಸ್ಕೆಟ್, ಚಾಕ್ಲೇಟ್ಸ್ ಇಂಥದ್ದೆಲ್ಲ ಬೇಡ ಅಂತ ಹೇಳಿದಾಗ ಅವರು ಹೇಳ್ತಾರೆ, ಇಲ್ಲ ನಾನು ಕೊಡೋದಿದ್ದರೆ ಈ ಕಂಪನಿಯ ಬಿಸ್ಕೆಟನ್ನು ಮಾತ್ರ ಕೊಡ್ತೇನೆ, ಅಥವಾ ಈ ಪರ್ಟಿಕ್ಯುಲರ್ ಬ್ರ್ಯಾಂಡನ್ನು ಮಾತ್ರ ಕೊಡ್ತೇನೆ ಅಂತ. ಆಗ ನನಗೆ ಗೊತ್ತಾಗುತ್ತೆ, ಅಂದರೆ ದಿನನಿತ್ಯ ಕೊಡ್ತಾರೆ ಅಂತ. ಯಾಕೆಂದರೆ ಒಂದು ಬಾರಿ ಆ ಥರದ ಐಟಮ್ಸನ್ನು ರುಚಿ ನೋಡಿದಂಥ ಮಗು ಮತ್ತೆ ಅವ್ರು ಸುಮ್ಮನಿರಲ್ಲ, ನಿಮ್ಮನ್ನು ಬಗ್ಗಿಸ್ತಾರೆ. ನೀವು ಫ್ರೂಟ್ ತಿನ್ನಿ ಅಂತ ಹೇಳಿದ್ರೆ, ನಾನು ಈ ಹಣ್ಣು ತಿನ್ನಬೇಕು ಅಂದರೆ ನಂಗೆ ಆ 2 ಬಿಸ್ಕೆಟ್ ಕೊಡಲೇಬೇಕು ಅಂತ. ಸೊ ನಿತ್ಯ ನಾವು ಕೊಡ್ತಾ ಇರ್ತೇವೆ. ಹಾಗಾಗಿ ಇಂಥವುಗಳನ್ನು ಸೇವನೆ ಮಾಡಿದ ಮಗು ಬಹಳ ಬೇಗ ಒಬೆಸಿಟಿ ಮತ್ತು ಡಯಾಬಿಟೀಸ್ಗೆ ಒಳಗಾಗುತ್ತೆ. ಒಬ್ಬರು ಪೀಡಿಯಾಟ್ರಿಷಿಯನ್ ಹೇಳ್ತಾ ಇದ್ರು ಏನಂದರೆ, ಇತ್ತೀಚೆಗೆ ತುಂಬ ಆಶ್ಚರ್ಯ ಆಗ್ತಾ ಇದೆ, ನಾವು ತಂದೆ ತಾಯಿಗೆ ಮಗುವಿಗೆ ಶುಗರ್ ಇದೋ ಲಕ್ಷಣ ಇದೆ ಅಂತ ಹೇಳಿದಾಗ ಅವ್ರು ಶಾಕ್ ಆಗ್ತಾರೆ, ನಮಗೆ ಶಾಪ್ ಹಾಕ್ತಾರೆ, ಇವರು ಎಂಥ ಡಾಕ್ಟರ್ ಅಂತ. ಮಗುವಿಗೆ 8-10 ವರ್ಷ ಕೂಡ ಆಗಿರಲ್ಲ ಅಂತ. ತುಂಬ ಚಿಕ್ಕ ವಯಸ್ಸಲ್ಲಿ ಮಕ್ಕಳಲ್ಲಿ ಶುಗರ್ ಕಾಣಿಸ್ಕೊಳ್ತಿದೆ. ಇದು ಯೋಚನೆ ಮಾಡಬೇಕಾದಂಥ ವಿಷಯ. ಇದಕ್ಕೆ ಮುಖ್ಯ ಕಾರಣ ಈ ಥರದ ಮೋಸ. ಇನ್ನು ತುಂಬ ಮೋಸ ಆಗೋದು ಎನರ್ಜಿ ಡ್ರಿಂಕ್ಸ್ ವಿಷಯದಲ್ಲಿ. ಆ್ಯಡ್ ನೋಡಿದಾಗ ನಮಗೆ, ನಮ್ಮ ಮಕ್ಕಳಿಗೆ ಇಬ್ಬರಿಗೂ ಅನ್ಸೋದೇನು ಅಂತಂದರೆ, ಇದು ಎನರ್ಜಿ ಡ್ರಿಂಕ್, ಇದು ಮಾಮೂಲಿ ಸಾಫ್ಟ್ ಡ್ರಿಂಕ್ ಅಲ್ಲ, ಎನರ್ಜಿ ಡ್ರಿಂಕ್, ಇದನ್ನು ಕುಡಿಬೋದು ಅಂತ. ಸಾಫ್ಟ್ ಡ್ರಿಂಕ್ ಟೇಸ್ಟೇ ಸಿಗತ್ತಲ್ಲ, ಅದೇ ರುಚಿ ಸಿಗುತ್ತೆ, ಮತ್ತು ತುಂಬ ಹಣ ಕೊಟ್ಟು ತೊಗೊಂಬರ್ತೇವೆ, ಮತ್ತು ಅದರ 4 ಪಟ್ಟು ಹೆಚ್ಚು ಹಣವನ್ನು ಇದಕ್ಕೆ ಕೊಡ್ತೇವೆ. ಸೊ ಇದು ಚೆನ್ನಾಗಿರಬೇಕು ಅಂತ. ಅದರಲ್ಲಿರೋದು ಇದೇ ಥರ ಶುಗರ್, ಒಂದಿಷ್ಟು ಬೇಡದೇ ಇರುವಂಥ ಕೆಮಿಕಲ್ಸ್, ಜೊತೆಗೆ ಕೆಫಿನ್. ಆ ಕೆಫಿನ್ ಕುಡಿದಾಗ ನಮಗೆ ಒಂಥರ ಎನರ್ಜಿ ಬಂದಂಗೆ ಅನಿಸುತ್ತೆ, ತುಂಬ ಆ್ಯಕ್ಟಿವ್ ಆಗ್ತೇವೆ. ಆದರೆ ಅದು ಒಂದಿಷ್ಟು ರೋಗಗಳನ್ನು ತರ್ತವೆ.
ಬಹಳ ಬೇಗ ಆ ಮಗುವಿನ ಬ್ರೈನ್ ಹಾಳಾಗ್ತಾ ಹೋಗುತ್ತೆ. ಇನ್ನೊಂದು ಬಹಳ ವಿಚಿತ್ರವಾದ ಅದ್ಭುತವಾದ ಮೋಸ ಅಂತಂದರೆ, ದಿಸ್ ಈಸ್ ಓನ್ಲಿ ಅ ಬ್ರ್ಯಾಂಡ್ ನೇಮ್ ಆ್ಯಂಡ್ ಡಸ್ ನಾಟ್ ರಿಪ್ರೆಸೆಂಟ್ ಇಟ್ಸ್ ಟ್ರೂ ನೇಚರ್. ಈ ಥರ ಬರ್ಕೊಂಡಿರುತ್ತೆ. ಇದು ಯಾರೂ ಇದನ್ನು ಓದಿರಲ್ಲ. ಇದು ಯಾಕೆ ಬರ್ಕೊಂಡಿರ್ತದೆ ಅಂತಂದರೆ, ಅವರು ಅವರ ಐಟಮನ್ನು ಹೆಸರು ಬರೆಯುವಾಗ ಫ್ರೆಶ್, ಹೆಲ್ದಿ, ಪ್ಯೂರ್, ಹೈಜೆನಿಕ್, ಆಯುರ್ವೇದಿಕ್, ಹರ್ಬಲ್, ನ್ಯಾಚುರಲ್ ಈ ಥರದ ಶಬ್ದಗಳನ್ನು ಬಳಸಿರ್ತಾರೆ. ಅದನ್ನು ನೋಡಿದ ತಕ್ಷಣ ನಮಗೆ ಇದು ಹೈಜೆನಿಕ್ ಅಥವಾ ಹೆಲ್ದಿ, ಫ್ರೆಶ್ ಅಂತ ಫೀಲ್ ಆಗುತ್ತೆ. ನ್ಯಾಚುರಲ್, ಹರ್ಬಲ್ ಅಂತಂದ ತಕ್ಷಣ ಅಂತ ಫೀಲ್ ಆಗುತ್ತೆ. ಆದರೆ ಅದರ ಮೇಲೆ ಒಂದು ಸ್ಟಾರ್ ಮಾರ್ಕ್ ಇರುತ್ತೆ. ಆ ಸ್ಟಾರ್ ಮಾರ್ಕ್ ಅದಷ್ಟೇ ನಾವು ನೋಡ್ತೇವೆ. ಪ್ಯಾಕೆಟ್ನ ಹಿಂದ್ಗಡೆ ಚಿಕ್ಕದಾಗಿ ನಾನು ಆಗ ಹೇಳಿದ ಸೆಂಟೆನ್ಸ್ ಬರ್ಕೊಂಡಿರುತ್ತೆ. ಅದರ ಅರ್ಥ ಏನಂತಂದರೆ, ಇದು ಕೇವಲ ಬ್ರ್ಯಾಂಡ್ ನೇಮ್, ಇದು ಇದರ ನಿಜವಾದ ಗುಣವನ್ನು ಹೇಳ್ತಾ ಇಲ್ಲ. ಅಂದರೆ ಈ ಫ್ರೆಶ್ ಅನ್ನೋದಿದೆಯಲ್ಲ, ಅದು ಕೇವಲ ಬ್ರ್ಯಾಂಡ್ ನೇಮ್, ಅಂದರೆ ಇದರ ಹೆಸರಷ್ಟೇ. ಉದಾಹರಣೆಗೆ ನನ್ನ ಹೆಸರು ಸದ್ಗುಣಿ ಅಂತಿದೆ ಅಂದರೆ ನಾನು ಸದ್ಗುಣವಂತ ಅಂತಲ್ಲ, ನನ್ನ ಹೆಸರು ಅದು ಅಂತ. ಒಂದು ಅಂಗಡಿಯ ಹೆಸರು ಯಾವ ಥರ ಇತ್ತು, ಅವರ ಹೆಸರಲ್ಲಿ ಆರ್ಗ್ಯಾನಿಕ್ಸ್ ಅಂತ ಸೇರಿಸ್ಕೊಂಡಿದ್ದಾರೆ. ಮಾರಾಟ ಮಾಡೋದು ಏನಾರು ಇರಲಿ, ಅವ್ರ ಹೆಸರಲ್ಲಿ ಆರ್ಗ್ಯಾನಿಕ್ ಅಂತ ಸೇರಿಸ್ಕೊಂಡ್ಬಿಟ್ಟಿದ್ದಾರೆ. ಅದು ಹೆಸರು, ನಿಜವಾಗ್ಲೂ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಇಲ್ಲ. ಹಾಗೆ ಇವರು ಈ ಥರ ಸೇರಿಸ್ಕೊಂಡು ಕೊನೆಯಲ್ಲಿ ಒಂದು ಸಣ್ಣ ಸ್ಟಾರ್ ಮಾರ್ಕ್ ಹಾಕಿದ್ರೆ ಆಯಿತು. ಇದರಲ್ಲೂ ಒಂದು ವಿಶೇಷ ಏನು ಅಂತಂದರೆ, ಒಂದು ಕಂಪನಿಯವರು ಕೇವಲ ಸ್ಟಾರ್ ಮಾರ್ಕ್ ಹಾಕಿದರೆ ನಮಗೆ ಗೊತ್ತಾಗ್ಬಿಡುತ್ತಲ್ಲ ಇದರಲ್ಲಿ ಏನೋ ಇದೆ ಅಂತ. ನಮಗೆ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೇವೆ ನಾವು, ಸ್ಟಾರ್ ಮಾರ್ಕ್ ಇದೆ ಅಂತಂದರೆ ಕಂಡೀಷನ್ಸ್ ಅಪ್ಲೈ, ಇದೇನು ಸರಿ ಇಲ್ಲ ಅಂತ. ಅದಕ್ಕೆ ಅವರು ಹಣ್ಣಿನ ಚಿತ್ರವನ್ನು ಹಾಕೋದು, ಟೊಮ್ಯಾಟೊ ಚಿತ್ರ ಹಾಕೋದು, ಈ ಥರ ಮಾಡ್ತಾರೆ. ಯಾಕೆ ಅಂತಂದರೆ ನಮಗೆ ಅದು ಡಿಸೈನ್ ಥರ ಫೀಲ್ ಆಗಬೇಕು. ಆದರೆ ಆ ಟೊಮ್ಯಾಟೊ ಚಿತ್ರವೇ ಸೇಮ್ ಚಿತ್ರ ಹಿಂದ್ಗಡೆ ಇದ್ದು ಅದರ ಮುಂದೆ ಇದೇ ಸೆಂಟೆನ್ಸ್ ಬರ್ಕೊಂಡಿರುತ್ತೆ. ಎಷ್ಟು ರೀತಿಯಲ್ಲಿ ಅವರು ಮೋಸ ಮಾಡ್ತಾರೆ ಅಂತ ಒಂದ್ಸಲ ಯೋಚನೆ ಮಾಡಿ. ಇನ್ನು ಕ್ವಾಲಿಟಿ ವಿಷಯದಲ್ಲಿ, ನಮ್ಮ ದೇಶದಲ್ಲಿ ಮಾರಾಟ ಮಾಡುವ ಐಟಮಿನ ಕ್ವಾಲಿಟಿಯೇ ಒಂಥರ ಆದರೆ, ಇನ್ನೊಂದು ದೇಶದಲ್ಲಿ ಅಥವಾ ಯೂಶ್ವಲಿ ಡೆವಲಪ್ಡ್ ಕಂಟ್ರೀಸಲ್ಲಿ ಮಾರಾಟ ಮಾಡುವ ಕ್ವಾಲಿಟಿ ಅದೇ ಸೇಮ್ ಬ್ರ್ಯಾಂಡ್, ಸೇಮ್ ಐಟಮ್, ಕ್ವಾಲಿಟಿ ಸಂಪೂರ್ಣ ಬೇರೆ. ಉದಾಹರಣೆಗೆ ತುಂಬ ಫೇಮಸ್ ಆಗಿರುವಂಥ ಒಂದು ಚಾಕ್ಲೇಟ್, ಅದನ್ನು ನಾವೆಲ್ಲ ತಿಂತೇವೆ. ಆ ಚಾಕ್ಲೇಟ್ನಲ್ಲಿ ನಮ್ಮ ದೇಶದಲ್ಲಿ ಮಾರಾಟ ಮಾಡೋದ್ರಲ್ಲಿ 4% ಕೊಕೋವಾ ಇದ್ದರೆ ಅದು ಒಳ್ಳೆಯದು. ಕೊಕೋ ಫ್ರೂಟ್ ನೀವು ಕೇಳಿರ್ಬೋದು, ಅದರಿಂದನೇ ಚಾಕ್ಲೇಟ್ ತಯಾರು ಮಾಡಬೇಕು ಆ್ಯಕ್ಚುಲಿ. ಆದರೆ ಎಷ್ಟೋ ಬಾರಿಯಲ್ಲಿ 1%, 2%, 4% ಇರುತ್ತೆ. ಅದು 90%, 99% ಇದ್ದರೆ ತಿನ್ನಲಿಕ್ಕೆ ತುಂಬ ಕಹಿಯಾಗಿರುತ್ತೆ, ನಾವು ತಿನ್ನಲ್ಲ. ಆದರೆ ಅದು ಹೆಲ್ದಿ. ಅದು ಈಗ ನಾವು ಬಾದಾಮಿ ಗೋಡಂಬಿ ಹೇಗೆ ತಿಂತೀವೋ ಹಾಗೆ ಅದು ನಮ್ಮ ಆರೋಗ್ಯವನ್ನು ಹೆಚ್ಚು ಮಾಡುವಂಥದ್ದು. ಆದರೆ ನಮ್ಮ ದೇಶದಲ್ಲಿ ಮಾರಾಟ ಮಾಡೋದು 4% ಇದ್ದರೆ, ಸೇಮ್ ಬ್ರ್ಯಾಂಡ್, ಸೇಮ್ ಹೆಸರು, ಸೇಮ್ ಕಂಪನಿ, ಆದರೆ ಆಸ್ಟ್ರೇಲಿಯಾದಲ್ಲಿ ಮಾರಾಟ ಮಾಡೋದಕ್ಕೆ ಅವರು ಅದರಲ್ಲಿ 22% ಹಾಕಿರ್ತಾರೆ. ಎಷ್ಟು ಡಿಫ್ರೆನ್ಸ್ ನೋಡಿ. ಇನ್ನೊಂದು, ನಮ್ಮ ದೇಶದಲ್ಲಿ ಫೇಮಸ್ ಆಗಿರುವಂಥ ಕೋಲ್ಡ್ ಡ್ರಿಂಕ್, ಯುರೋಪಲ್ಲಿ ಅದೇ ಹೆಸರಲ್ಲಿ ಸೇಮ್ ಇದನ್ನು ಮಾರಾಟ ಮಾಡ್ತಾರೆ. ಒಂದೇ ಒಂದು ವ್ಯತ್ಯಾಸ ಏನು ಅಂತಂದರೆ, ಅಲ್ಲಿಯ ಡ್ರಿಂಕಿನ ಕಲರ್ ಬೇರೆ, ನಾವು ಕುಡಿದ ಕಲರ್ ಬೇರೆ. ಕಾರಣ ಏನಂದರೆ ಅದರಲ್ಲಿ ಅವರು ಕಲರ್ ಹಾಕೋದೇ ಇಲ್ಲ. ಆ ದೇಶದಲ್ಲಿ ಮಾರಾಟ ಮಾಡುವಾಗ ನಮ್ಮ ದೇಶದಲ್ಲಿ ಭರಪೂರ ಕಲರ್ ಹಾಕ್ತಾರೆ. ಮತ್ತು ಅದೇ ಸಾಫ್ಟ್ ಡ್ರಿಂಕ್ ಅಥವಾ ಕೋಲ್ಡ್ ಡ್ರಿಂಕಲ್ಲಿ ಅಲ್ಲಿ 3 ಚಮಚ ಸಕ್ಕರೆ ಹಾಕಿದರೆ, ನಮ್ಮ ದೇಶದಲ್ಲಿ ಮಾರಾಟ ಮಾಡೋ ಅದೇ ಐಟಮಲ್ಲಿ 10 ಚಮಚ ಸಕ್ಕರೆ ಹಾಕ್ತಾರಂತೆ. ಇನ್ನೊಂದು, ನಾವು ನೋಡುವಾಗ ಅವರು ಬರೆದಿರ್ತಾರೆ ನೋ ಆ್ಯಡೆಡ್ ಶುಗರ್ ಅಂತ. ನಾವು ಇದರಲ್ಲಿ ಸಕ್ಕರೆ ಹಾಕಿಲ್ಲ ಅಂತ. ನಮಗೇನು ಅನ್ಸುತ್ತೆ, ಓಕೆ ಹಾಗಾದರೆ ಸ್ವಲ್ಪ ಹೆಲ್ದಿ, ನಾವು ತಗೊಳ್ಳೋಣ, ತಿನ್ನೋಣ, ಕುಡಿಯೋಣ ಅಂತ. ಆದರೆ ಅದ್ರ ಬದಲಿಗೆ ಅವರು ಮಾಲ್ಟೋಡೆಕ್ಸ್ಟ್ರಿನ್ ಹಾಕಿರ್ತಾರೆ. ಇದೇನು ಅಂತಂದರೆ, ಇದು ಸಕ್ಕರೆಯ ಬದಲಿಗೆ ಹಾಕ್ಬೋದಂಥದ್ದು. ನಮ್ಮ ದೇಶದ ಕಾನೂನಿನ ಪ್ರಕಾರ ಇದನ್ನು ಹಾಕಿದರೆ ಅದರಲ್ಲಿ ನಾವು ನೋ ಆ್ಯಡೆಡ್ ಶುಗರ್ ಅಂತ ಬರೀಬಹುದು. ನಾವು ಅದರಲ್ಲಿ ಮೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ. ಆದರೆ ಇದರ ಸೇವನೆ ಅತಿಯಾದರೆ ಆಗ ನಮಗೆ ಡಯಾಬಿಟಿಸ್ ಬರುತ್ತೆ ಅಥವಾ ನಮಗೆ ಒಬೆಸಿಟಿ ಬರುತ್ತೆ ಅನ್ನೋದು ಪ್ರೂವ್ ಆಗಿರೋ ವಿಷಯ. ಇನ್ನೊಂದು ತುಂಬ ವಿಚಿತ್ರ ನೋಡಿ, ಒಂದು ಪ್ಯಾಕೆಟಲ್ಲಿ ನಾವು ಮಕ್ಕಳಿಗೆ ಕೊಡ್ತೇವೆ, ನಾವು ತಿಂತೇವೆ, ಆ ಥರದ ಪ್ಯಾಕೆಟಲ್ಲಿ ಅವರು 31% RDA ಪ್ರೋಟೀನ್ ಅಂತ ಬರೀತಾರೆ. ಅಂದರೆ RDA ಅಂತಂದರೆ ಒಂದು ದಿನಕ್ಕೆ ನಾವು ಎಷ್ಟು ಸೇವನೆ ಮಾಡಬೇಕು ಅನ್ನೋದನ್ನು ಹೇಳುವಂಥದ್ದು. ಅದರಲ್ಲಿ 31% ಪ್ರೋಟೀನನ್ನು ನಾವು ಕೊಡ್ತಿದ್ದೀವಲ್ಲ ಅದರಿಂದ ಸಿಗತ್ತೆ ನಿಮಗೆ ಅಂತ. ನಮಗಾದ್ರೆ ತುಂಬ ಒಳ್ಳೆಯದಲ್ಲ, 31% ಸಿಗತ್ತೆ, ತುಂಬ ಖುಷಿ ಆಗುತ್ತೆ ನಮಗೆ. ಆದರೆ ಅದರ ಹಿಂದ್ಗಡೆ ನೋಡಿದರೆ ಆ 31% ಯಾರಿಗೆ ಅಂತಂದರೆ 7 ವರ್ಷದ ಮಗುವಿಗೆ ಅದು 31% ಸಿಗತ್ತೆ ಅಂತ. ಎಷ್ಟು ಮೋಸ ನೋಡಿ. ನಾವು ತಿನ್ನುವವರು, ಆ 7 ವರ್ಷದ ಮಗುವಿನ ತೂಕ ಎಷ್ಟು, ಸಾಮಾನ್ಯವಾಗಿ ಉಳಿದವರು ತಿನ್ನುವವರ ಆ ವಯಸ್ಸಿನಲ್ಲಿ 40, 50, 60, 20 ನಂತರ ವಯಸ್ಸಿನ ತೂಕ ಎಷ್ಟು. ಹಾಗಾಗಿ ಅದು ಬಹುಶಃ 10%, 12% ಆಗಬೇಕು. ಬಹಳಷ್ಟು ಜನ ಹೇಳ್ತಾರೆ ಅವ್ರ ಮನಸ್ಸಿಗೆ ಬಂದಂಗೆ ಮೋಸ ಮಾಡಲಿಕ್ಕಾಗಲ್ಲ, ಕಾನೂನು ಇದೆಯಲ್ಲ ಅಂತ. ಆದರೆ ಆ ಕಾನೂನಿನ ಅವರು ಹಾಕಿರುವ ಚಾಪೆಯ ಕೆಳಗಲ್ಲ, ಆ ಕಾನೂನಿನ ರಂಗೋಲಿಯ ಕೆಳಗಡೆ ಹೇಗೆ ತೂರಬೇಕು ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತು. ಒಂದು ವೇಳೆ ಅವ್ರು ಸಿಕ್ಕಾಕ್ಕೊಂಡ್ರೂ ಕೂಡ ಅದರಿಂದ ಹೇಗೆ ತಪ್ಪಿಸ್ಕೊಳ್ಬೇಕು, ಎಲ್ಲೆಲ್ಲಿ ಸೂಟ್ ಕೇಸನ್ನು ಕೊಡಬೇಕು ಅನ್ನೋದು ಕೂಡ ಅವರಿಗೆ ಚೆನ್ನಾಗಿ ಗೊತ್ತು. ನಮ್ಮ ದೇಶದಲ್ಲಿ ಇದೆಲ್ಲ ಚೆನ್ನಾಗಿ ನಡೀತದೆ. ಮತ್ತು ಇದನ್ನು ಯಾರಾದರೂ ಓಪನ್ ಆಗಿ ಹೇಳಿದರೆ, ಈ ಬ್ರ್ಯಾಂಡ್ ಈ ಥರ ಮಾಡುತ್ತೆ ಅಂತ ಹೇಳಿದರೆ, ಅವ್ರ ಹತ್ರ ಇರುವ ಲಾಯರ್ಗಳ ದಂಡಿದೆಯಲ್ಲ, ಅಥವಾ ಅವರು ಆವಾಗ ಮನಸ್ಸಿಗೆ ಬಂದ ಹಾಗೆ
ನಮಗಿಷ್ಟು ಕೋಟಿ ಇದನ್ನು ಕೊಡಿ ಅಂತ ಅವರು ನಮ್ಮ ಮೇಲೆ ಕೇಸ್ ಹಾಕ್ಬೋದು. ಆ ಕಾರಣಕ್ಕಾಗಿ ಒಂದು ಬ್ರ್ಯಾಂಡ್ ಈ ಥರ ಹೇಳಿದೆ, ಒಂದು ಬ್ರ್ಯಾಂಡ್ ಆ ಥರ ಹೇಳಿದೆ ಅಂತ ನಾನು ಆಗಿಂದ ಹೆಸರು ಹೇಳದೇನೆ ಹೇಳ್ತಿರೋದು. ಆ ವಿಷಯದಲ್ಲಿ ಡಾಕ್ಟರ್ ರೇವಂತ್ ಅವರು ನಿಜವಾಗ್ಲೂ ಗ್ರೇಟ್. ಅಷ್ಟು ಸಮಸ್ಯೆಗಳು ಬಂದರೂ ಕೂಡ ಅವ್ರು ಬಿಡದೇನೆ ಎಲ್ಲ ಕಂಪನಿಗಳ ಮುಖವಾಡವನ್ನು ಕಳಿಸ್ತಾ ಇದ್ದಾರೆ. ಹಾಗಾದರೆ ನಾವು ಏನು ಮಾಡಬೇಕು? ಮೊದಲನೇದಾಗಿ ಆ ಥರ ಪ್ಯಾಕ್ಡ್ ಐಟಮ್ಸ್ ತಗೊಳ್ಳುವಾಗ ಅದರ ಇಂಗ್ರೀಡಿಯೆಂಟ್ಸನ್ನು ನೋಡಬೇಕು. ಅದರಲ್ಲಿ ಮೊದಲ 4-5 ಐಟಮ್ಗಳಲ್ಲಿ, ಅಂದರೆ ಅದು ವೇಟ್ ಮೇಲೆ ಅವರು ಐಟಮ್ ಬರಿತಾ ಹೋಗ್ತಾರೆ. ತುಂಬ ಹೆಚ್ಚು ವೇಟ್ ಇರೋದನ್ನು ಮೊದಲು ಬರಬೇಕಾಗತ್ತೆ. ಸೊ ಅಂಥ 4-5 ಐಟಮ್ಗಳಲ್ಲಿ, ಮೊದಲ 4-5 ಐಟಮ್ಗಳಲ್ಲಿ ಏನಾದರೂ ಮೈದಾ, ಪಾಮ್ ಆಯಿಲ್, ಸಕ್ಕರೆ ಈ ಥರದ್ದು ಕಂಡ್ರೆ ಆಗ ಅದನ್ನು ಅವಾಯ್ಡ್ ಮಾಡಿ. ಮತ್ತು ತುಂಬ ದೊಡ್ಡ ಇಂಗ್ರೀಡಿಯೆಂಟ್ ಲಿಸ್ಟ್ ಸಿಕ್ಕಾಪಟ್ಟೆ ದೊಡ್ಡದಿದೆ ಅಂತ ಆದರೆ ಆಗ ಯೋಚನೆ ಮಾಡಬೇಕು ಇದರಲ್ಲಿ ಏನೈತೆ ಅಂತ. ಈಗ ಆಯುರ್ವೇದಿಕ್ ಮೆಡಿಸಿನ್ ಅದು ತೊಂದರೆ ಇಲ್ಲ, ಅದರಲ್ಲಿ ಚ್ಯವನಪ್ರಾಶ ನೀವು ತಗೊಳ್ತೀರಿ ಅಂತಂದರೆ ಅದರಲ್ಲಿ ಲಿಸ್ಟ್ ತುಂಬ ದೊಡ್ಡದಿರಬೇಕು. ಆದರೆ ಯಾವುದೋ ಚಿಪ್ಸ್ ತಿಂತೀರಿ ಅಥವಾ ಏನೋ ಕೆಚಪ್ ತಿಂತೀರಿ ಅಂತ ಆದರೆ ಅದರಲ್ಲಿ ಅಷ್ಟು ದೊಡ್ಡ ಲಿಸ್ಟ್ ಇರುವ ಅವಶ್ಯಕತೆ ಇಲ್ಲ. ಮತ್ತು ಆ ಇಂಗ್ರೀಡಿಯೆಂಟ್ಸಲ್ಲಿ ನಮಗೆ ಅರ್ಥ ಆಗದೇ ಇರುವಂಥ ಹೆಸರುಗಳು ತುಂಬ ಇವೆ, ಓದಲಿಕ್ಕೆ ಕಷ್ಟ ಆಗುವಂಥ ಹೆಸರುಗಳು ತುಂಬ ಇವೆ ಅಂತಂದರೆ ಸ್ವಲ್ಪ ಯೋಚನೆ ಮಾಡಬೇಕು. ಒಂದೋ ಅದನ್ನಲ್ಲೇ ಬಿಡಬೇಕು, ಇಲ್ಲ ಅದು ಏನು ಅಂತ ನೀವು ಗೂಗಲ್ ಸರ್ಚ್ ಮಾಡಿ ಅದರ ಬಗ್ಗೆ ಸ್ಟಡಿ ಮಾಡಬೇಕು. ಹಾಗಾದರೆ ಹೆಲ್ದಿ ಅಲ್ಟರ್ನೇಟಿವ್ಸ್ ಏನು? ನಾವು ಏನು ಮಾಡಬಹುದು? ಈಗ ಮಕ್ಕಳ ಮನೇಲಿ ಕೇಳ್ತಾರೆ ಅಥವಾ ನಮಗೆ ತಿನ್ನಬೇಕು ಅನ್ಸುತ್ತೆ, ಬದಲಿಗೆ ಏನು ಮಾಡ್ಬೋದು? ಈಗ ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಏನು, ಕೋಲ್ಡ್ ಡ್ರಿಂಕ್ ಬದಲು ಎಳ್ನೀರು ಕುಡಿಬೋದು, ಕಬ್ಬಿನ ಹಾಲು ಕುಡಿಬೋದು ಅಂತೆಲ್ಲ. ಆದರೆ ಅದನ್ನು ಆದಷ್ಟು ಅದು ಐಡಿಯಲ್, ಆ ಥರ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಸಾಮಾನ್ಯವಾಗಿ ಆ ಥರ ಮಾಡುವವರ ಆರೋಗ್ಯ ಹಾಳಾಗೋದಿಲ್ಲ. ಆದರೆ ನಮಗೆ ಇಲ್ಲ, ತಡ್ಕೊಳ್ಳಿಕ್ಕಾಗಲ್ಲ ಅಂತಾದರೆ, ಉದಾಹರಣೆಗೆ ಲೆಮನ್ ಜ್ಯೂಸ್ ಕುಡಿಬೇಕು ಅಂತ ಅನಿಸಿದ್ರೆ ಯಾವುದೋ ಪ್ಯಾಕ್ಡ್ ಐಟಮನ್ನು ಕುಡಿಯೋದು ಬೇಡ. ಯಾವುದೋ ಒಂದು ರೆಸ್ಟೋರೆಂಟ್ಗೆ ಹೋಗಿ ಅಲ್ಲಿ ಲೆಮನ್ ಜ್ಯೂಸನ್ನು ಆರ್ಡರ್ ಮಾಡ್ಕೊಂಡು ತೊಗೊಳ್ಳಿ. ಅಲ್ಲಿಯೂ ಕೂಡ ಒಂದಿಷ್ಟು ಸಕ್ಕರೆ ಅದು ಇದು ಎಲ್ಲ ಆ್ಯಡ್ ಆಗುತ್ತೆ. ಅಟ್ಲೀಸ್ಟ್ ನಿಂಬೆಹಣ್ಣಿನ ರಸನೇ ಇರುತ್ತೆ, ಅದರ ಫ್ಲೇವರ್ ಹಾಕಿರುವ ಚಾನ್ಸಸ್ ಕಡಿಮೆ ಸಾಮಾನ್ಯವಾದ ಅಂಗಡಿಗೆ ಹೋಗಿ ಕುಡಿದ್ರಿ. ಮತ್ತು ಮಕ್ಕಳಿಗೆ ಈ ಥರ ತಿನ್ನಿಸೋದ್ರ ಬದಲು ನಾವು ಎಳ್ಳುಂಡೆಯನ್ನು ಮಾಡಿಕೊಡ್ಬೇಕು, ಮನೆಯಲ್ಲೇ ಚಿಕ್ಕಿ ಮಾಡಿಕೊಡ್ಬೇಕು ಅಂತೆಲ್ಲ ನಾನು ಹೇಳ್ತೇನೆ. ಆದರೆ ಅದನ್ನು ಮಾಡಲಿಕ್ಕೆ ನಿಮಗೆ ಟೈಮ್ ಇಲ್ಲ ಅಂತ ನೀವು ಹೇಳ್ತೀರಿ ಅಂತಾದರೆ ಪರವಾಗಿಲ್ಲ, ಮಾರ್ಕೆಟ್ಗೆ ಹೋಗಿ ಎಳ್ಳುಂಡೆ ಸಿಗತ್ತೆ, ಬೆಲ್ಲದಿಂದ ಮಾಡಿರೋ ಚಿಕ್ಕಿ ಸಿಗುತ್ತೆ, ಆ ಥರದ್ದನ್ನು ತಂದು ಮಕ್ಕಳಿಗೆ ಕೊಡಿ. ಆಗ ಅಷ್ಟರ ಮಟ್ಟಿಗಾದರೂ ಆರೋಗ್ಯಕ್ಕೆ ಅನುಕೂಲ ಆಗುತ್ತೆ. ಮನೇಲಿ ಮಾಡಿದ್ರೆ ತುಂಬ ಒಳ್ಳೆಯದು. ಆದರೆ ಕಡೆ ಪಕ್ಷ ಅಷ್ಟೊಂದು ಕೆಮಿಕಲ್ಗಳಿರೋದಿಲ್ಲ. ದಯವಿಟ್ಟು ಮಕ್ಕಳಿಗೆ ಅಂಥ ವಿಷಯದಲ್ಲಿ ಮೋಸ ಹೋಗಿದ್ದಾಗೆ ನಾವು ನೋಡ್ಕೊಳ್ಬೇಕು. ಅವರಿಗೆ ಅದನ್ನು ಅರ್ಥ ಮಾಡಿಸಬೇಕು. ಇದರಲ್ಲಿ ಯಾವ್ಯಾವ ಥರ ಮೋಸ ಮಾಡ್ತಾರೆ ಅನ್ನೋದನ್ನು TV ಆ್ಯಡ್ ನೋಡ್ಕೊಂಡು ಮಕ್ಕಳು ತನಗದು ಬೇಕು ಅಂತ ಹೇಳ್ತಾರೆ, ಅದು ಯಾಕೆ ಕೆಟ್ಟದ್ದು ಅನ್ನೋದನ್ನು ಅವ್ರಿಗೆ ಹೇಳ್ಕೊಡ್ಬೇಕು. ಜೊತೆಗೆ ನಾವು ಅದರ ಆಲ್ಟರ್ನೇಟ್ ಏನು ಅನ್ನೋದನ್ನು ಮಕ್ಕಳಿಗೆ ಅದನ್ನು ರೂಢಿ ಮಾಡಿಸ್ತಾ ಹೋಗಬೇಕು. ಆಗ ಮಕ್ಕಳು ಅದನ್ನು ಬಿಟ್ಟು ಇದನ್ನು ತಿನ್ನಲಿಕ್ಕೆ ರೆಡಿ ಆಗ್ತಾರೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದ.